ಚಿಕ್ಕಬಳ್ಳಾಪುರ ತಾಲೂಕಿನ ಮೈಲಪ್ಪನಹಳ್ಳಿ ಗ್ರಾಮದಲ್ಲಿ ಶ್ರೀ ಅಥರ್ವಣ ವಿನಾಯಕ ಯುವಕರ ಬಳಗದ ವತಿಯಿಂದ 7ನೇ ವರ್ಷದ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ 3 ದಿನಗಳ ನಂತರ ಮಂಗಳವಾರ ರಾತ್ರಿ ವಿಸರ್ಜನೆ ಮಾಡಲು ತಯಾರಿ ಮಾಡಿಕೊಂಡಿದ್ದರು. ಅದರಂತೆ ಡಿಜೆ ತಯಾರಿ ಮಾಡಿಕೊಂಡು ಮೈಲಪ್ಪನಹಳ್ಳಿ ಗ್ರಾಮದ ಬೀದಿ ಬೀದಿಗಳಲ್ಲಿ ವಿಜೃಂಭಣೆಯಿಂದ ಮೆರವಣಿಗೆ ಮಾಡಿದ್ದಾರೆ. ವಿಜೃಂಭಣೆಯ ಜೊತೆಗೆ ಯುವಕರು ಡಿಜೆ ಸದ್ದಿಗೆ ಕುಣಿದು ಕುಪ್ಪಳಿಸಿದ್ದಾರೆ. ಅಷ್ಟೇ ಅಲ್ಲ, ಗಣಪತಿ ವಿಸರ್ಜನೆಗೆ ಮೆರುಗು ತರಲು ಅಂತ ಸಿಡಿಮದ್ದಿನ ಪಟಾಕಿ ದಾರಿಯುದ್ದಕ್ಕೂ ಸಿಡಿಸಿದ್ದಾರೆ. ಈ ವೇಳೆ ಅದೇ ಗ್ರಾಮದ ನಾರಾಯಣಸ್ವಾಮಿ ಎಂಬುವವರು ಕುಡಿದ ಅಮಲಿನಲ್ಲಿ ಸಿಡಿಮದ್ದು ಪಟಾಕಿ ಕೈಯಲ್ಲಿ ಹಿಡಿದುಕೊಂಡು ನಿಂತಿದ್ದೇ ತಡ ಅದು ಸ್ಫೋಟಗೊಂಡಿದೆ. ಇದರ ಪರಿಣಾಮ ನಾರಾಯಣಸ್ವಾಮಿ ಅವರ ಕೈನ ಹೆಬ್ಬೆರಳು ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಈ ವೇಳೆ ರಕ್ತದಿಂದ ಬಳಲುತ್ತಿದ್ದ ನಾರಾಯಣಸ್ವಾಮಿಯನ್ನ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ತಂದು ದಾಖಲು ಮಾಡಿದ್ದಾರೆ. ಏನಾಯ್ತು? ಗಣೇಶನ್ ಬಿಡ್ತಾ ಇದ್ರು, ಅಲ್ಲಿ ಬಾಂಬ್ ಬಿಟ್ಟಿದ್ರು, ಪಕ್ಕದಲ್ಲೇ ಇದ್ದೆ. ಅದೇಂಗೋ ಟಮಾರ್ ಅಂದ್ಬಿಟ್ಟಣ, ಏನು ಕನಗೋದ್ನೋ ಅನ್ಸ್ಬಿಟ್ಟೈತೆ ನನಗೆ. ನನ್ನ ಮನೆಗೆ ಯಾವಾಗೂ ಮನೆಗೆ ಇರ್ತಾ ಇದ್ದೆ ಅಣ್ಣ, ನಾನು ಹೋಗ್ತಾನೆ ಇರಲಿಲ್ಲ. ಯಾವ ಊರು ನಿಮ್ಮದು? ನಾನು ಮೈಲಪ್ಪನಹಳ್ಳಿ ಅಣ್ಣ. ಮೈಲಪ್ಪನಹಳ್ಳಿ. ಹೆಸರು ಅಣ್ಣ? ಹೆಸರು? ನನ್ನ ಹೆಸರು ನಾರಾಯಣಸ್ವಾಮಿ ಅಣ್ಣ. ಕಣ್ಣಿಗೇನಾಗಿಲ್ವಾ? ಕಣ್ಣಿಗೆ ದೇವ್ರು ಅದೇನು ಮಾಡಿಲ್ಲ, ಕೈ ಮಾತ್ರ ಕೈ ಹೋಗ್ಬಿಟ್ಟೈತೆ ಅಣ್ಣ. ಇನ್ನು ನಾರಾಯಣಸ್ವಾಮಿಯವರ ಹೆಬ್ಬೆರಳು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿ ಹೆಚ್ಚಿನ ಚಿಕಿತ್ಸೆಗೆ ಅಂತ ಬೆಂಗಳೂರಿನ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಮನೆ ಆಯ್ತು, ತೋಟ ಆಯ್ತು, ಮನೆ ಆಯ್ತು, ತೋಟ ಆಯ್ತು, ನಾನು ಏನು ಎಲ್ಲಣ್ಣ ಗಣೇಶ ಇಟ್ಟಿದ್ದು? ನಾನು ಎಂದು ಹೋಗಲ್ಲ. ಗಣೇಶ ಎಲ್ಲಿಟ್ಟಿದ್ರು? ಯಪ್ಪ, ಸುಮ್ಮನೆ ಜನ ಇರ್ಲಿಕ್ಕೆ ಡ್ಯಾನ್ಸು ಎಲ್ಲ ಆಡ್ತಾ ಇದ್ರೆ ಸುಮ್ಮನೆ ಹೋಗೋದು. ನಾನೇನು ಹೋದ್ನೋ, ನಾನು ಹೋಗಲ್ಲಣ್ಣ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.